ನಾಡಿನ ಸಮಸ್ತ ಜನರೇ ಈ ಒಂದು ಅಧಿವೇಶನದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನು ಎಲ್ಲರೂ ನೋಡಿದ್ದಾರೆ. ಎಲ್ಲರಿಗೂ ತಮ್ಮದೇ ಆದಂಥ ಅಭಿಪ್ರಾಯಗಳು ಇರ್ತವೆ. ಆದರೆ ರಾಜ್ಯಪಾಲರು ಅವ್ರು ಮಾಡಬೇಕಾಗಿರ್ತಕ್ಕಂಥದ್ದು ಮಾಡಿದ್ದಾರೆ. ನಂತರ ಅವರು ಹೊರಟಿರ್ತಕ್ಕಂಥದ್ದು ಆ ಒಂದು ಕೆಲವು ಸದಸ್ಯರ ಒಂದು ವರ್ತನೆ ತಾವೆಲ್ಲರೂ ನೋಡಿದ್ದೀರ TV ಮೇಲೆ. ಅತ್ಯಂತ ಖಂಡನೀಯ ಒಂದು ವರ್ತನೆ. ಈ ಥರ ಒಂದು ವರ್ತನೆ ನಾವು ಯಾರೂ ನಿರೀಕ್ಷೆ ಮಾಡಲ್ಲ. ಎಲ್ಲರೂ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ತಮ್ಮ ವಿರೋಧ ಆ ಒಂದು ಸದನದಲ್ಲಿ ಅಥವಾ ತಮ್ಮ ಮಾಧ್ಯಮದ ಮೂಲಕ ಅಥವಾ ಒಂದು ನ್ಯಾಯಾಲಯ ಮೂಲಕ ನೀವು ವ್ಯಕ್ತ ಮಾಡ್ಬೋದು. ಆದರೆ ಇಂಥ ರೀತಿ ಮಾಡೋದು ಯಾರೂ ನಿರೀಕ್ಷೆ ಮಾಡೋದಿಲ್ಲ. ಅತ್ಯಂತ ಖಂಡನೀಯ ಒಂದು ವರ್ತನೆ ಅದು. ಹೇಗೆ ತೋರಿಸಲಿ ಸಾಕ್ಷಿಯನ್ನು. ಇದು ನಮ್ಮ ಸಂಸತ್ನಲ್ಲಿ ಸಮರ್ಪಕವಾಗಿ ಚರ್ಚೆ ಆಗಿ ಅನುಷ್ಠಾನ ಆಗಿರ್ತಕ್ಕಂಥ ಒಂದು ಒಳ್ಳೆ ನಿಯಮ. ಗ್ರಾಮೀಣ ಭಾಗಕ್ಕೆ ಶಾಶ್ವತವಾದಂಥ ಮೂಲಸೌಕರ್ಯ ಕೊಡೋ ದೃಷ್ಟಿಯಲ್ಲಿ ಹಿಂದೆ ಮನ್ರೇಗಾ ಅಲ್ಲಿ ಯಾವುದೇ ರೀತಿಯ ಒಂದು ಮೇಲ್ವಿಚಾರಣೆ ಆಗುವಂಥದ್ದು ಏನು ವ್ಯವಸ್ಥೆ ಇರಲಿಲ್ಲ. ಇವತ್ತು ಅದು ಕೂಡ ಒಂದು VBG ರಾಮ್ಜಿ ಮೂಲಕ ಬಂದಿದೆ. ಗ್ರಾಮೀಣ ಭಾಗ ತಮ್ಮದೇ ಆದಂಥ ಒಂದು ಅಭಿವೃದ್ಧಿಯ ಚೌಕಟ್ಟನ್ನು ರೂಪಿಸಲಿಕ್ಕೆ ಇವತ್ತು ಅವಕಾಶ ಇದೆ. ಆ ಗ್ರಾಮಕ್ಕೆ ಸೂಕ್ತವಾದಂಥ ಅಭಿವೃದ್ಧಿ, ಅದಕ್ಕೆ ಒಂದು ಚೌಕಟ್ಟು ಕೊಡೋ ದೃಷ್ಟಿಯಲ್ಲಿ ಇವತ್ತು VBG ರಾಮ್ಜಿ ಮೂಲಕ ಎಲ್ಲರಿಗೂ ಲಭ್ಯವಿದೆ. ಇವತ್ತು ನಮ್ಮ ಕೊಡಗು ಭಾಗದಲ್ಲಿ ಏನು ನಮ್ಮ ಹೆಚ್ಚು ಒಂದು ಬೇಡಿಕೆಗಳು ಬರೋದು ತಡೆಗೋಡೆಗೆ. ಅಲ್ಲಿಗೆ ಏನಾದರೂ ಆ ಸಮಸ್ಯೆ ಇದೆ, ಹೆಚ್ಚು ಕೆಲಸಗಳು ತಡೆಗೋಡೆಗೋಸ್ಕರ ಹಾಕೋಬೋದು. ಮೈಸೂರು ಸುತ್ತಮುತ್ತ ಗ್ರಾಮಗಳಿಗೆ ಅಲ್ಲಿ ಬಹುಶಃ ಕೆಲವರು ಡಿಗ್ರಿ ಮುಗಿಸಿರಲ್ಲ, ಆದರೆ ಒಂದು ಕೌಶಲ್ಯಾಭಿವೃದ್ಧಿ ಮೂಲಕ ಅವರು ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ಬೋದು. ಅದಕ್ಕೋಸ್ಕರ ತಮ್ಮ ಕೆಲಸಗಳು ನೀವು ಮೀಸಲಿಡ್ಬೋದು. ತಮ್ಮದೇ ಆದ ಗ್ರಾಮಕ್ಕೆ ಅನುಕೂಲ ಆಗುವಂಥದ್ದು ಒಂದು ಒಳ್ಳೆ ಚೌಕಟ್ಟನ್ನು ರೂಪಿಸ್ಬೋದು ಈ ಒಳ್ಳೆ ಆ್ಯಕ್ಟ್ ಮೂಲಕ. ಶಾಶ್ವತವಾದಂಥ ಗ್ರಾಮೀಣ ಮೂಲಸೌಕರ್ಯ ರೂಪಿಸೋದಕ್ಕೆ ಇವತ್ತು ಅವಕಾಶ ಇದೆ. ಹಿಂದೆ ಮನ್ರೇಗಾ ಅಲ್ಲಿ ಎಲ್ಲಿ ಫಂಡ್ ಹೋಗ್ತಾಯಿತ್ತು, ಹಣಕಾಸಿಂದ ಸೋರಿಕೆ ಆಗ್ತಾಯಿತ್ತು, ಅಕ್ರಮಗಳು ಎಷ್ಟೋ ನಾವು ಉಲ್ಲೇಖ ಮಾಡ್ಬೋದಾಗಿತ್ತು. ನಾವೇ ಪದೇ ಪದೇ ಇದು ಪರಿಶೀಲನೆ ಮಾಡುವಾಗ ನಮಗೂ ಕೂಡ ಒಂದು ಅಭಿಪ್ರಾಯ ಬಂದಿತ್ತು, ಇದು ಯಾವುದೇ ರೀತಿಯ ಒಂದು ಮೇಲ್ವಿಚಾರಣೆ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಇವತ್ತು ಒಂದು ಸಾಮಾಜಿಕ, ಗ್ರಾಮೀಣ ಮತ್ತು ರಾಜ್ಯದ ಒಂದು ಅಕೌಂಟಬಿಲಿಟಿನೂ ಕೂಡ ಬಂದಿದೆ. ಇದರ ಮೂಲಕ ಇದು ನಿಜಕ್ಕೂ ಗ್ರಾಮೀಣ ಒಂದು ಅಭಿವೃದ್ಧಿ ಆಗುವಂಥದ್ದು. ಆದರೆ ಅಭಿವೃದ್ಧಿ ಆದರೆ ಇದು ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಅದು ಆಗೋದಿಲ್ಲ. ಯಾಕಂದರೆ ಅವರ ಒಂದು ಅಭಿವೃದ್ಧಿ ಪರ ನಿಂತಿದ್ದು ಯಾವತ್ತೂ ಇಲ್ಲ. ಅಭಿವೃದ್ಧಿ ಆದರೆ ಅವರ ಒಂದು ಹಿಡ್ತಾ ಇದೆ ಅದು ಕಡಿಮೆ ಆಗುತ್ತೆ ಅಂತ ಇದು ಭಾಳ ಸ್ಪಷ್ಟವಾಗಿ ಇವತ್ತು ಎಲ್ಲ ಸಮಸ್ತ ನಾಡಿನ ಜನರಿಗೆ ಗೊತ್ತಾಗಿದೆ.